ಪರ್ಲೆ ಬದಲಬಾರ್ದು ತಕ್ಕನಾಗುತ್ತೆ ಅದು ಬಂದು ಹೆಸರು ಇಲ್ಲ ಜಮೀನ್ದಾಗಲಿ ಇದ್ರದ್ದಾಗಲಿ ಬೇರೆ ನಮಗೆ ಆಪ್ಷನ್ಸ್ ಎರಡನೇ ಮಾತೇ ಇಲ್ಲ ಅಣ್ಣ. ಆದರೆ ಇಲ್ಲಿಂದ ನಾವು ರೋಡ್ ತಗೊಂಡಿದ್ದೀವಲ್ವಾ, ಕ್ಲಾರಿಟಿ ಕೊಡ್ತೀನಿ. ನನಗೆ ಈ ಮರ ನೋಡಿದ್ರೆ ಇವ್ರದ್ದು ಎಂತ ಅನಿಸುತ್ತೆ ಅದು ನಿಮಗೆ ಒಳ ಒಪ್ಪಂದ ಯಾವುದಾಗಿದೆ ಅಲ್ಲಿ ಎಂಟ್ರಿ ಆಗಿದೆ RTC ಮಾಡ್ಕೊಂಡಿದ್ದೀವಿ ಬಿಡೋ ಮರ ಅಗ್ರಿಮೆಂಟ್ ಅದು 4 ಮರ ಇರಲಿ ಬಿಡೋ ಮರ ಅದು ಮಾಡಿರ್ಬೋದು. ಅಕ್ಕಪಕ್ಕದಲ್ಲಿ ಇದ್ದಾಗ ಪ್ರೀತಿ ವಿಶ್ವಾಸ ಇದ್ದಾಗ ಈಗೆಲ್ಲ ಇವ್ರ ಜಮೀನು ಮುಂದೆ ಫ್ಯೂಚರ್ ಅರ್ಧ ಇದ್ದಿದ್ದು ಇವರು ಅದೇ ವ್ಯವಸಾಯ ಬಿಡ್ದಂಗೆ ಅದು ತಪ್ಪಿಲ್ಲ. ನೀವು ಹೇಳ್ತಿರೋದು ಮಾಡಿರ್ಬೋದು. ಮಾಡಿ 90 ಭಾಗಕ್ಕೆ ಅಂಡರ್ಸ್ಟ್ಯಾಂಡ್ ಮುಗಿಸ್ತಾರದ. ಯಾಕೆಂದರೆ ನಾಳೆ ಕಚ್ಚಾಡೋದು ಬೇಡ ಕಣೆ, ಒಂದು ಗಾಡಿ ಹೋಗ್ಬೇಕು, ಎಡವಟ್ ಆಗೋದು ಬೇಡ ಅಂತ. ಭೂಮಿ ಅದಕ್ಕಿಂತ ಇದು ಆಲ್ರೆಡಿ ಬೆಳೆಸು ಜಾಸ್ತಿ ಹೋಗೋದೆ ಅಣ್ಣ. ಸಾಲದಕ್ಕೆ ಇದು ಭೂಮಿ ಹೈಟ್ ಆಗೋದೆ. ಯಾರಾದರೂ ಲೈಕ್ ಮಾಡ್ತಾರೆ, ಸಮಸ್ಯೆ ಇಲ್ಲ. ಒಟ್ಟಾರೆ ಇದೇನಪ್ಪ ಅಂತಾರೆ, ಈ ರೋಡು ನಕಾಶೆಗೆ ಸೇರೋಗ್ಬಿಟ್ಟು ನಂಗೆ ಖುಷಿ ಆದರೆ ಕ್ಲಾರಿಟಿ ಕೊಡ್ತೀನಿ, ಎದೆ ತಟ್ಕೊಂಡು ವ್ಯವಹಾರ ಮಾಡ್ಬೋದು. ಅದು ಮನೆ ಮೋಲ್ಡ್ ಮನೆನಾ ಶೀಟ್ ಮನೆನಾ ಅದು? ಇವರು ಏನಕ್ಕೆ ಒಪ್ಪಿರ್ತಾರೆ ಭಕ್ತರು? ಜಾಸ್ತಿ ಆಗಿದೆ ಬೇಗ. ಪೈಕಿ ಜಮೀನಲ್ಲಿದ್ದಾವೆ, ಪೈಕಿ ಜಮೀನು. ಪಿ ನಂಬರು ತಗೋತೀರಾ? ಇದಕ್ಕೆ ಅಟ್ಟೆ ಸಿಕ್ಕದ? ಇದಕ್ಕೆ ಇದಕ್ಕೆ ಸಿಗ್ಬೋದು. ಬೇಕಾದ್ರೆ 1 3 ಎಕರೆ 4 ಎಕರೆ ಜಂಟಿ ಸಿಗುತ್ತೆ ಅಂದರೆ ತಪ್ಪಿಲ್ಲ, ಮಾಡ್ಕೊಳ್ಳುವ. ಇಲ್ಲ ಜಮೀನು ಗಿಮೀನೆಲ್ಲ ಮನೆಗೇನೆಲ್ಲ ಓಕೆ ಅಣ್ಣ, ಫೈನ್. ಎಕ್ಸ್ಟ್ರಾ ಒಂದು TC ಕುಣಿಸ್ಕೊಂಡಿದ್ದೀರಿ ಇವರೇ? ಒಟ್ಟು 3 ಪಂಪ್ ಸೆಟ್ ಇರೋದು. ಮುಂದಕ್ಕೆ ಶೀಟು, ಮುಂದಕ್ಕೆ ಮೋಲ್ಡಿಂಗು. ಮಾತಾಡ್ಸಲ್ವಾದ್ನ? ಅವ್ರ ಮಗನ ಫಸ್ಟ್ ಜಮೀನು ಚೆನ್ನಾಗದ, ಜಮೀನು ಚೆನ್ನಾಗದ. ಜಮೀನು ನನಗೂ ಬಂಡವಾಳ ಗೇಟ್ ಹಾಕ್ಬಿಟ್ಟ ಅಂದ್ರೆ ಬೇಡ, ಗಾಡಿ ತಿರ್ಸ್ಕೊಬೇಡ. ಮೇಲ್ಗಂಡು ರೋಡ್ ಗಂಟು ಹೋಗಿರ್ತೀನಿ ಪಾಯಿಂಟ್ಗೆ.